Hi guys, welcome back to ABG Spoken English Classes. ಪ್ರೀತಿಯ 7ನೆಯ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದ ಸಾಲಿಟರಿ ರೀಫರ್ ಈ ಒಂದು ಪದ್ಯ ಭಾಗದ ಕನ್ನಡದ ವಿವರಣೆಯನ್ನು ನೋಡ್ತಾ ಸಾಗೋಣ. ದ ಸಾಲಿಟರಿ ರೀಫರ್ ಇದರ ಕನ್ನಡದ ಅರ್ಥ ಏನು ಅಂತಂದರೆ, ಸಾಲಿಟರಿ ಎಂದರೆ ಏಕಾಂಗಿ ಅಥವಾ ಒಬ್ಬಂಟಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಜೊತೆಗೆ ರೀಫರ್ ಅಂತಂದರೆ ಪೈರನ್ನು ಕೊಯ್ಲು ಮಾಡುವವಳು, ಪೈರನ್ನು ಕೊಯ್ಲು ಮಾಡುವವಳಿಗೆ ರೀಫರ್ ಎಂದು ಇಲ್ಲಿ ಕರೆಯಲಾಗುತ್ತೆ. ಸೊ ಇದರ ಅರ್ಥ ಒಬ್ಬಂಟಿಯಾಗಿ ಕೊಯ್ಲು ಮಾಡುವವಳು, ಒಬ್ಬಂಟಿಯಾಗಿ ಪೈರನ್ನು ಕೊಯ್ಲು ಮಾಡುವವಳು ಅನ್ನುವಂತಹ ಅರ್ಥವನ್ನು ಅದು ಕೊಡುತ್ತೆ. ಇನ್ ದಿಸ್ ಪೋಯಮ್ ವರ್ಡ್ಸ್ವರ್ತ್ ಸೇಸ್, ಈ ಒಂದು ಪದ್ಯದಲ್ಲಿ ವರ್ಡ್ಸ್ವರ್ತ್ ಅನ್ನುವಂತಹ ಒಬ್ಬ ಕವಿ ಹೇಳ್ತಾನೆ, ಹಿ ವಾಸ್ ಕ್ಯಾಪ್ಟಿವೇಟೆಡ್ ಬೈ ಅ ಸಾಂಗ್ ಸಂಗ್ ಬೈ ಅ ಯಂಗ್ ವುಮನ್ ಅಂತ ಹೇಳ್ತಾನೆ. ಹಿ ವಾಸ್ ಕ್ಯಾಪ್ಟಿವೇಟೆಡ್ ಅಂತಂದರೆ ಹಿ ವಾಸ್ ಅಟ್ರಾಕ್ಟೆಡ್ ಬೈ ಅ ಸಾಂಗ್ ಸಂಗ್ ಬೈ ಅ ಯಂಗ್ ವುಮನ್. ಒಂದು ಕಿರಿಯ ವಯಸ್ಸಿನ ಮಹಿಳೆ ಹಾಡುವ ಹಾಡಿನಿಂದ ಇಲ್ಲಿ ವರ್ಡ್ಸ್ವರ್ತ್ ಕವಿಯು ಆಕರ್ಷಿತಗೊಂಡಿದ್ದಾನೆ. ಶಿ ಈಸ್ ರೀಫಿಂಗ್ ಆ್ಯಂಡ್ ಸಿಂಗಿಂಗ್, ಅವಳು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಆ ಹೆಣ್ಣು ಮಗಳು ಶಿ ಈಸ್ ರೀಫಿಂಗ್, ರೀಫಿಂಗ್ ಮೀನ್ಸ್ ಕೊಯ್ಲು ಮಾಡ್ತಾ ಇದ್ದಾಳೆ, ಪೈರನ್ನು ಕೊಯ್ಲು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಕೊಯ್ಲನ್ನು ಮಾಡ್ತಾ ಮಾಡ್ತಾ ಹಾಡನ್ನು ಸಹಿತ ಅವಳು ಹಾಡ್ತಾ ಇದ್ದಾಳೆ. ಅಂದರೆ ಎರಡು ಆ್ಯಕ್ಷನ್ಗಳು, ಎರಡು ಕೆಲಸಗಳು ಒಮ್ಮೆಗೆ ನಡೀತಾ ಇದ್ದಾವೆ, ಒಂದು ಕೊಯ್ಲು ಮಾಡುವುದು, ಇನ್ನೊಂದು ಹಾಡನ್ನು ಹಾಡುವಂಥದ್ದು. ಶಿ ಈಸ್ ಅ ವಂಡರ್ಫುಲ್ ಫಿಗರ್, ಈಗ ಕವಿ ವರ್ಡ್ಸ್ವರ್ತ್ ಅವರಿಗೆ ಬಹಳ ಅದ್ಭುತ ಹೆಣ್ಣುಮಗಳು ಅಂತ ಅನ್ನಿಸ್ತಾ ಇದ್ದಾಳೆ ಆ ಒಂದು ಕೊಯ್ಲು ಮಾಡುವ ಹೆಣ್ಣುಮಗಳು. ರೀಡ್ ದ ಪೋಯಮ್ ಆ್ಯಂಡ್ ಫೈಂಡ್ ಔಟ್ ವೈ ದ ಪೊಯೆಟ್ ಈಸ್ ಸೋ ಮಚ್ ಇಂಪ್ರೆಸ್ಡ್ ಬೈ ಹರ್ ಸಾಂಗ್. ಈ ಒಂದು ನೀವು ಕವಿತೆಯನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮತ್ತು ಯಾಕೆ ಕವಿಯು ಅವಳ ಹಾಡಿನಿಂದ ತುಂಬ ಆಕರ್ಷಿತನಾಗಿದ್ದಾನೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳಿ. ಈ ಒಂದು ಚಿತ್ರದಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಪೈರನ್ನು ಕತ್ತರಿಸುವಂತಹ ಒಬ್ಬ ಮಹಿಳೆಯನ್ನು ನೀವು ಕಾಣಬಹುದು. ಈ ಮಹಿಳೆಯ ಬಗ್ಗೆ ಇಲ್ಲಿ ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ. ಬಿ ಹೋಲ್ಡ್ ಹರ್ ಸಿಂಗಲ್ ಇನ್ ದ ಫೀಲ್ಡ್ ಯಾನ್ ಸಾಲಿಟರಿ ಹೈಲ್ಯಾಂಡ್ ಲ್ಯಾಸ್ ರೀಪಿಂಗ್ ಆ್ಯಂಡ್ ಸಿಂಗಿಂಗ್ ಬೈ ಹರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಕವಿ ಮೊದಲ ಒಂದು 3 ಲೈನ್ಗಳನ್ನು ಇವತ್ತು ನಾವು ಈಗ ಅಧ್ಯಯನ ಮಾಡ್ತಾ ಇದ್ದೇವೆ. ಬಿ ಹೋಲ್ಡ್ ಹರ್ ಅಂದರೆ ಸರಿಯಾಗಿ ಚೆನ್ನಾಗಿ ಗಮನಿಸಿ. ಯಾರನ್ನ ಗಮನಿಸಬೇಕು ನೀವು? ಹರ್, ಅವಳನ್ನು. ಯಾರು ಕೊಯ್ಲನ್ನು ಮಾಡ್ತಾ ಇದ್ದಾಳಲ್ಲ, ಯಾರು ಪೈರನ್ನು ಕೊಯ್ತಾ ಇದ್ದಾರಲ್ಲ ಅವರನ್ನು ಸರಿಯಾಗಿ ಗಮನಿಸಿ. ಸಿಂಗಲ್ ಇನ್ ದ ಫೀಲ್ಡ್, ಅವಳು ಅವಳ ಒಂದು ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಒಬ್ಬಂಟಿಯಾಗಿ ಇದ್ದಾಳೆ, ಒಬ್ಬಂಟಿಯಾಗಿ ನಮಗೆ ಕಾಣಿಸ್ತಾ ಇದ್ದಾಳೆ. ಯಾನ್ ಅಂತಂದರೆ ಯಾನ್ಡರ್, ಯಾನ್ಡರ್ ಅಂತಂದರೆ ಅಲ್ಲಿ. ಸಾಲಿಟರಿ ಹೈಲ್ಯಾಂಡ್ ಲ್ಯಾಸ್, ಈ ಹೆಣ್ಣು ಮಗಳನ್ನು ವರ್ಡ್ಸ್ವರ್ತ್ ಕವಿಯು ಸಾಲಿಟರಿ ಹೈಲ್ಯಾಂಡ್ ಲ್ಯಾಸ್ ಅಂತ ಕರೀತಾನೆ. ಏಕಾಂಗಿ ಆಗಿರುವಂತಹ ಹೈಲ್ಯಾಂಡ್, ಎತ್ತರದ ಒಂದು ಭೂಮಿಯನ್ನು ಅಥವಾ ಎತ್ತರದ ಬೆಟ್ಟಗಳನ್ನು ಹೊಂದಿರತಕ್ಕಂತಹ ಭೂಮಿಯಲ್ಲಿ ವಾಸಿಸುವಂಥ ಹುಡುಗಿ. ಲ್ಯಾಸ್ ಅಂದರೆ ಹುಡುಗಿ, ಲ್ಯಾಡ್ ಅಂದರೆ ಹುಡುಗ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹೈಲ್ಯಾಂಡಲ್ಲಿ ವಾಸವಾಗತಕ್ಕಂಥ ಹುಡುಗಿ ಇವಳು ಅಂತ ಹೇಳ್ತಾ ಇದ್ದಾನೆ. ರೀಫಿಂಗ್ ಆ್ಯಂಡ್ ಸಿಂಗಿಂಗ್ ಬೈ ಹರ್ ಸೆಲ್ಫ್, ಅವಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳು ರೀಪಿಂಗ್, ಪೈರನ್ನು ಕೊಯ್ಲು ಮಾಡ್ತಾ ಇದ್ದಾಳೆ. ಬಂದಿರತಕ್ಕಂಥ ಬೆಳೆಯನ್ನು ಕೊಯ್ದು ಅದನ್ನು ರಾಶಿಗೆ ಸಿದ್ಧಪಡಿಸ್ತಾ ಇದ್ದಾಳೆ. ಆ್ಯಂಡ್ ಸಿಂಗಿಂಗ್ ಬೈ ಹರ್ ಸೆಲ್ಫ್, ಹಾಗೆ ಅವಳು ಕೊಯ್ಲು ಮಾಡ್ತಾ ಮಾಡ್ತಾ ಹಾಡನ್ನು ಹಾಡ್ತಾ ಇದ್ದಾಳೆ ಅವಳಷ್ಟಕ್ಕೆ. ಸ್ಟಾಪ್ ಹಿಯರ್, ಇನ್ನು ಮುಂದೆ ಹೇಳ್ತಾನೆ ಕವಿ ವರ್ಡ್ಸ್ವರ್ತ್, ಸ್ಟಾಪ್ ಹಿಯರ್, ಇಲ್ಲಿ ನಿಂತ್ಕೊಳ್ಳಿ. ಆರ್ ಜೆಂಟಲಿ ಪಾಸ್, ಅಲೋನ್ ಶಿ ಕಟ್ಸ್ ಆ್ಯಂಡ್ ಬೈಂಡ್ಸ್ ದ ಗ್ರೇನ್ ಆ್ಯಂಡ್ ಸಿಂಗ್ಸ್ ಅ melancholy strain. Oh, listen, for the wail profound is overflowing with the sound ಅಂತ ಹೇಳ್ತಾ ಇದ್ದಾನೆ. ಸೊ ಸ್ಟಾಪ್ ಹಿಯರ್, ಅವಳು ಹಾಡೋದನ್ನು ನೀವು ಕೇಳಬೇಕಾ? ಹಾಗಾದರೆ ನೀವು ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಅಥವಾ ನೀವು ಕೇಳೋದು ಏನೋ ಕೆಲಸ ನಿಮ್ಗೆ ಇದೆ ಅಂತಂದರೆ, ಮುಂದೆ ಹೋಗಬೇಕಾಗಿತ್ತು ಅಂತಂದರೆ ಜೆಂಟಲಿ ಪಾಸ್, ಸೌಮ್ಯವಾಗಿ ಅಲ್ಲಿಂದ ದಾಟಿ ಹೋಗಿಬಿಡಿ, ಯಾವುದೇ ಅವಳ ಹಾಡಿಗೆ ಭಂಗವನ್ನು ತರಬೇಡಿ ಅಂತ ಹೇಳ್ತಾ ಇದ್ದಾನೆ. ಅಲೋನ್, ಏಕಾಂಗಿಯಾಗಿ. ಶಿ ಕಟ್ಸ್ ಆ್ಯಂಡ್ ಬೈಂಡ್ಸ್ ದ ಗ್ರೈನ್ಸ್, ಅವಳೇನು ಮಾಡ್ತಾ ಇದ್ದಾಳೆ? ಏಕಾಂಗಿಯಾಗಿ ಅವಳು
ಕಟ್ ಮಾಡ್ತಾ ಇದ್ದಾಳೆ. ಏನನ್ನ? ಪೈರನ್ನು ಕತ್ತರಿಸ್ತಾ ಇದ್ದಾಳೆ. ಜೊತೆಗೆ ಆ ಕತ್ತರಿಸಿದ ಪೈರನ್ನು ಬೈಂಡ್ಸ್, ಕಟ್ಟುಗಳನ್ನು ಕಟ್ತಾ ಇದ್ದಾಳೆ. ಕಟ್ಟುಗಳನ್ನ ಕಟ್ಟಿ ಏನು ಮಾಡ್ತಾ ಇದ್ದಾಳೆ? ಬೋಧನ ಮೇಲೆ ಅಥವಾ ಬೂದಿನ ಮೇಲೆ ಇಡ್ತಾ ಇದ್ದಾಳೆ. ಆ್ಯಂಡ್ ಸಿಂಗ್ಸ್ ಅ ಮೆಲಂಕ್ನಿಕ್ ಸ್ಟ್ರೇನ್. ಅವಳ ಹಾಡುವ ಹಾಡನ್ನು ಕೇಳಿದರೆ ಅದು ಬಹುಶಃ ಅದು ಏನಾಗಿದೆ? ದುಃಖವನ್ನು ವ್ಯಕ್ತಪಡಿಸುವಂತಹ ಹಾಡಾಗಿದೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಓ ಲೀಸನ್, ಇಲ್ಲಿ ವರ್ಡ್ಸ್ವರ್ತ್ ಕವಿಯವರು ನಿಮಗೆ ಕೇಳ್ಕೊಳ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಆಲಿಸಿ. ಫಾರ್ ದ ವೇಲ್ ಮೀನ್ಸ್ ವ್ಯಾಲಿ ಅಂತಂದರೆ ಕಣಿವೆ. ಪ್ರೊಪೌಂಡ್ ಅಂದರೆ ಆಳವಾಗಿರ್ತಕ್ಕಂತಹ ಕಣಿವೆಯ ತುಂಬ ಅವಳ ಹಾಡುವಂತಹ ಹಾಡಿನ ಒಂದು ಸುಗಂಧ ಎಲ್ಲ ಕಡೆಗೆ ಬೀರ್ತಾ ಇದೆ. ಆ್ಯಂಡ್ ಈಸ್ ಓವರ್ಫ್ಲೋಯಿಂಗ್ ವಿತ್ ಸೌಂಡ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ತುಂಬಿಕೊಂಡು ಹೊರಗಡೆ ಕೇಳಿಸ್ತಾ ಇದೆ ಅಂತ ಇಲ್ಲಿ ವರ್ಡ್ಸ್ವರ್ತ್ ಕವಿಯು ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ನೋ ನೈಟಿಂಗೇಲ್ ಡಿಡ್ ಎವರ್ ಚಾಂಟ್. ಈಗ ಆ ಒಂದು ಹೆಣ್ಣು ಮಗಳು, ಕೊಯ್ಲನ್ನು ಮಾಡ್ತಕ್ಕಂಥ ಹೆಣ್ಮಗಳಿದ್ದಾಳಲ್ಲ, ಆ ಹೆಣ್ಣು ಮಗಳ ಒಂದು ಹಾಡಿಗೂ ಮತ್ತು ಇಲ್ಲಿ ನೈಟಿಂಗೇಲ್ ಅಂತಕ್ಕಂಥ ಒಂದು ಮಧುರವಾಗಿ ಹಾಡನ್ನು ಹಾಡುವಂತಹ ಪಕ್ಷಿಗೂ ಹೋಲಿಕೆ ಮಾಡಿ ನೋಡಿದಾಗ ಆ ಹೆಣ್ಣು ಮಗಳು ಹಾಡುವ ಹಾಡೇ ತುಂಬ ಮಧುರವಾಗಿರುವಂಥದ್ದು, ತುಂಬ ಸುಂದರವಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಕವಿ ಭಾವಿಸ್ತಾ ಇದ್ದಾನೆ. ನೋ ನೈಟಿಂಗೇಲ್ ಡಿಡ್ ಎವರ್ ಚಾಂಟ್ ಅಂತಂದರೆ ಇಂತಹ ಹಾಡನ್ನು ಎಂದೂ ಒಂದು ನೈಟಿಂಗೇಲ್ ಹಾಡೋದಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮೋರ್ ವೆಲ್ಕಮ್ ನೋಟ್ಸ್ ಟು ವೇರಿ ಬ್ಯಾಂಡ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಾಳಷ್ಟು ವೆಲ್ಕಮ್ ನೋಟ್ಸ್ ಅಂತಂದರೆ ಗೊತ್ತಿದ್ದವನು ಹಾಡಿನಲ್ಲಿ ಬರ್ತಕ್ಕಂಥ ನೋಟ್ಸ್ ಅಂತ ಕರಿತೀವಿ ನಾವು ಕವನಗಳನ್ನು ಹೇಳಬೇಕಾದ್ರೆ. ಆ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಟು ವೇರಿ ಬ್ಯಾಂಡ್ಸ್. ವೇರಿ ಅಂತಂದರೆ ಬಸವಳಿದಿರ್ತಕ್ಕಂಥವ್ರು ಅಥವಾ ಬಹಳಷ್ಟು ಬೇಸರಗೊಂಡಿರ್ತಕ್ಕಂಥವ್ರು ಅಂತ ಅರ್ಥವನ್ನು ಕೊಡುತ್ತೆ. ಬ್ಯಾಂಡ್ಸ್ ಆಫ್ ಟ್ರಾವೆಲರ್ಸ್ ಇನ್ ಸಮ್ ಶಾಡಿ ಹಾಂಟ್ ಅಮಾಂಗ್ ಅರೇಬಿಯನ್ ಸ್ಯಾಂಡ್ಸ್. ಈ ಅರೇಬಿಯನ್ ಸ್ಯಾಂಡ್ಗಳಲ್ಲಿ ಟ್ರಾವೆಲ್ ಮಾಡ್ತಕ್ಕಂತಹ ಅಥವಾ ಪ್ರಯಾಣ ಮಾಡ್ತಕ್ಕಂತಹ ಆ ಒಂದು ಟ್ರಾವೆಲರ್ಸ್ಗಳಿಗೆ, ಪ್ರಯಾಣಿಕರಿಗೆ ಏನಪ್ಪ ಅಂತಂದರೆ ಒಂದು ಈ ನೈಟಿಂಗೇಲ್ ಕೇಳ್ತಾರ ಅವರಿಗೆ ಒಂದು ಅನುಭವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅ ವಾಯ್ಸ್ ಸೋ ಥ್ರಿಲ್ಲಿಂಗ್ ನೆವರ್ ವಾಸ್ ಹರ್ಡ್. ಅವಳ ಒಂದು ಧ್ವನಿಯು ತುಂಬ ರೋಮಾಂಚಿತವಾಗಿದೆ, ಅದನ್ನು ನಾವು ಎಂದಿಗೂ ಕೇಳಿರೋದಿಲ್ಲ. ಅ ವಾಯ್ಸ್ ಸೋ ಥ್ರಿಲ್ಡ್ ನೆವರ್ ವಾಸ್ ಹರ್ಡ್ ಇನ್ ಸ್ಪ್ರಿಂಗ್ ಟೈಮ್ ಫ್ರಮ್ ದ ಕುಕು ಬರ್ಡ್. ನಾವು ಸ್ಪ್ರಿಂಗ್ ಟೈಮ್ನಲ್ಲಿ ಅಥವಾ ವಸಂತ ಮಾಸದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕುಕು ಅಥವಾ ಕೋಗಿಲೆಯ ಧ್ವನಿಯನ್ನು ಕೇಳ್ತಾ ಇದ್ದೀವಲ್ಲ, ಆ ಕೋಗಿಲೆಯ ಧ್ವನಿಯಕ್ಕಿಂತ ಹೆಚ್ಚು ಸುಮಧುರವಾಗಿರ್ತಕ್ಕಂಥ ಧ್ವನಿ ಇವಳದು ಅಂಥೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಬ್ರೇಕಿಂಗ್ ದ ಸೈಲೆನ್ಸ್ ಆಫ್ ದ ಸೀಸ್ ಅಮಾಂಗ್ ದ ಫಾರ್ದೆಸ್ಟ್ ಹೈಬ್ರಿಡ್ಸ್ ಅಂತ ಕರೀತಾರೆ. ಇಲ್ಲಿ ಸ್ಕಾಟ್ಲ್ಯಾಂಡ್ ದೇಶ ಇದೆ. ಆ ಸ್ಕಾಟ್ಲ್ಯಾಂಡ್ ದೇಶದ ಬಹಳಷ್ಟು ದೂರಕ್ಕೆ ಹೈಬ್ರಿಡ್ಸ್ ಅಂತಕ್ಕಂತಹ ಐಲ್ಯಾಂಡ್ಸ್ಗಳಿವೆ. ಐಲ್ಯಾಂಡ್ಸ್ ಅಂದರೆ ಗೊತ್ತಲ್ಲ, ದ್ವೀಪ ಸಮೂಹ ಇದೆ, ಭಾಳ ದೂರ ಇರತಕ್ಕಂಥದ್ದು ಆ ಒಂದು ಸ್ಕಾಟ್ಲ್ಯಾಂಡಿಂದ. ಅಂತಹ ಸಮುದ್ರ ಏನಾಗುತ್ತೆ ಅಂದರೆ ಬ್ರೇಕಿಂಗ್ ದ ಸೈಲೆನ್ಸ್ ಆಫ್ ದ ಸೀಸ್, ಅದು ಆ ಒಂದು ಸಮುದ್ರದ ಶಾಂತತೆಯನ್ನು ಬ್ರೇಕ್ ಮಾಡುತ್ತೆ, ಮುರಿದು ಹಾಕುತ್ತೆ ಅಥವಾ ತೆಗೆದು ಹಾಕುತ್ತೆ. ಅಲ್ಲಿಯೂ ಸಹಿತ ಸಮುದ್ರವಾದ ಹಾಡು ಕೇಳಿ ಬರುತ್ತೆ ಅಂಥೇಳಿ ವರ್ಡ್ಸ್ವರ್ತ್ ಕವಿ ಹೇಳ್ತಾ ಇದ್ದಾನೆ. ಬ್ರೇಕಿಂಗ್ ದ ಸೈಲೆನ್ಸ್ ಆಫ್ ದ ಸೀಸ್ ಅಮಾಂಗ್ ದ ಫಾರ್ದೆಸ್ಟ್ ಹೈಬ್ರಿಡ್ಸ್. ಭಾಳಷ್ಟು ದೂರದಲ್ಲಿರ್ತಕ್ಕಂತಹ ಒಂದು ಐಲ್ಯಾಂಡ್ಗಳಿದ್ದಾವಲ್ಲ, ಅಲ್ಲಿ ಅವುಗಳ ಸಹಿತ ಈ ಹಾಡು ಕೇಳುತ್ತೆ. ವಿಲ್ ನೋ ಒನ್ ಟೆಲ್ ಮೀ ವಾಟ್ ಶಿ ಸಿಂಗ್ಸ್. ಇಲ್ಲಿ ನನಗೆ ಒಂದು ಕವಿಗೆ ಏನಾಗಿದೆ ಅಂತಂದರೆ, ಅವಳು ಯಾವ ಹಾಡನ್ನು ಹಾಡ್ತಾ ಇದ್ದಾಳೆ ಅನ್ನೋದು ಆತನಿಗೆ ಗೊತ್ತಾಗಿಲ್ಲ. ಅವಳು ಗುಣುಗ್ತಾ ಇದ್ದಾಳೆ, ಗುಣುಗುವಂಥ ಶಬ್ದ ಆತನಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಹೇಳ್ತಾನೆ ಅವನು, ವಿಲ್ ನೋ ಒನ್ ಟೆಲ್ ಮೀ, ಯಾರೊಬ್ಬರು ನನಗೆ ಹೇಳಲಿಲ್ಲ, ವಾಟ್ ಶಿ ಸಿಂಗ್ಸ್, ಅವಳೇನು ಹಾಡ್ತಾ ಇದ್ದಾಳೆ ಅಂತ ಹೇಳಿ ನಮ್ಗೆ ಹೇಳಲಿಲ್ಲ. ಪರ್ಹ್ಯಾಪ್ಸ್ ಬಹುಶಃ ದ ಪ್ಲೆಂಟಿವ್ ನಂಬರ್ ಫ್ಲೋ ಅಂತಂದ್ರೆ, ಪ್ಲೆಂಟಿವ್ ಅಂತಂದರೆ ದುಃಖ ಸೂಚಕವಾಗಿರ್ತಕ್ಕಂತಹ ಒಂದು ಹಾಡನ್ನು ಅವಳು ಹಾಡ್ತಾ ಇದ್ದಿರಬಹುದು. ಫಾರ್ ಓಲ್ಡ್ ಬಹಳಷ್ಟು ಹಳೆಯದಾಗಿರುವ, ಅನ್ಹ್ಯಾಪಿ ಅಸಂತೋಷದಿಂದ ಕೂಡಿರುವ, ಫಾರ್ ಆಫ್ ಥಿಂಗ್ಸ್ ಬಹಳ ದೂರದ ಒಂದಿಷ್ಟು ವಿಚಾರಗಳ ಬಗ್ಗೆ ಅವಳು ಹಾಡನ್ನು ಹಾಡ್ತಾ ಇದ್ದಿರಬಹುದು. ಆ್ಯಂಡ್ ಬ್ಯಾಟಲ್ಸ್ ಲಾಂಗ್ ಎಗೋ, ಈ ಹಿಂದೆ ನಡೆದಿರುವಂತಹ ಯುದ್ಧಗಳ ಬಗ್ಗೆ ಅವಳು ಹಾಡನ್ನು ಹೇಳ್ತಾ ಇರಬಹುದು ಅಂತ ಇಲ್ಲಿ ಕವಿ ಭಾವಿಸುತ್ತಾನೆ. ಆರ್ ಅಥವಾ
ಈಸ್ ಇಟ್ ಸಮ್ ಮೋರ್ ಅಂಬಲ್ಲಿ, ಮೋಸ್ಟ್ಲಿ ಅದು ಬಹಳಷ್ಟು ವಿನಮ್ರವಾಗಿರ್ತಕ್ಕಂಥ ಒಂದು ವಿಷಯದ ಕುರಿತಾಗಿ ಇರಬಹುದು ಅವ್ರು ಹಾಡ್ತಕ್ಕಂಥ ಹಾಡು. ಅಥವಾ ಫ್ಯಾಮಿಲಿಯರ್ ಮ್ಯಾಟರ್ ಆಫ್ ಟುಡೇ, ಅಥವಾ ಇವತ್ತು ಜನಿಜನಿತವಾಗಿರುವಂತಹ ಒಂದು ಇವತ್ತಿನ ಜೀವನದ ಕುರಿತಾಗಿರ್ತಕ್ಕಂಥ ಹಾಡದಾಗಿರಬಹುದು. ಸಮ್ ನ್ಯಾಚುರಲ್ ಸಾರೋ, ಲಾಸ್ ಆರ್ ಪೇನ್, ಮೋಸ್ಟ್ಲಿ ಅವಳು ಹಾಡುವಂಥ ಹಾಡು ನ್ಯಾಚುರಲ್ ಸಾರೋ ಅಥವಾ ನಿಸರ್ಗದಿಂದ ಉಂಟಾಗಿರತಕ್ಕಂತಹ ಒಂದು ದುಃಖ ಆಗಿರಬಹುದು, ಅಥವಾ ಸಹಜವಾಗಿ ಉಂಟಾಗ್ತಕ್ಕಂತಹ ಒಂದು ದುಃಖ ಆಗಿರಬಹುದು. ಲಾಸ್ ನಷ್ಟ ಆಗಿರ್ಬೋದು, ಅಥವಾ ಪೇನ್ ನೋವು ಉಂಟಾಗಿರ್ಬೋದು. ಅದನ್ನು ಇಂಡಿಕೇಟ್ ಮಾಡ್ತಕ್ಕಂತಹ, ಅದನ್ನು ತೋರಿಸ್ತಕ್ಕಂಥ ಹಾಡನ್ನು ಅವಳು ಹಾಡ್ತಾ ಇದ್ದಾಳೇನು. ದ್ಯಾಟ್ ಹ್ಯಾಸ್ ಬೀನ್ ಆ್ಯಂಡ್ ಮೇ ಬಿ ಅಗೇನ್, ಅದನ್ನೇ ಹಾಡ್ತಾ ಇದ್ದಿರ್ಬೋದು ಅವಳು, ಅದು ಅದಲ್ಲದೆ ಬೇರೇನೂ ಹಾಡ್ತಾ ಇರ್ಬೋದು ಅಂತ ಆತ ಹೇಳ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ಗೊತ್ತಿಲ್ಲ ಯಾವ ಹಾಡನ್ನು ಆತ ಹಾಡ್ತಾ ಇದ್ದಾಳೆ ಅವಳು ಅಂಥೇಳಿ ಅವನಿಗೆ ಗೊತ್ತಿಲ್ಲ. ವಾಟ್ ಎವರ್ ದ ಥೀಮ್, ಅವಳು ಹಾಡ್ತಕ್ಕಂಥದ್ದು ವಿಷಯ ವಸ್ತು ಏನೇ ಆಗಿರಲಿ. ದ ಮೆಡನ್ ಸ್ಯಾಂಗ್, ಆ ಒಂದು ಹೆಣ್ಮಗಳು ಹಾಡ್ತಾ ಇದ್ದಾಳೆ. ಆ್ಯಸ್ ಇಫ್ ಹರ್ ಸಾಂಗ್ ಕುಡ್ ಹ್ಯಾವ್ ನೋ ಎಂಡಿಂಗ್, ಆದರೆ ಅವಳ ಹಾಡುವ ಹಾಡಿಗೆ ಒಂದು ಅಂತ್ಯವೇ ಇಲ್ಲ, ಆ ರೀತಿಯಾಗಿ ಅವಳು ಹಾಡನ್ನು ಹಾಡುತ್ತಿದ್ದಾಳೆ. ಐ ಸಾ ಹರ್ ಸಿಂಗಿಂಗ್ ಆ್ಯಟ್ ಹರ್ ವರ್ಕ್, ನಾನು ನೋಡಿದೆ ಅವಳು ಕೆಲಸ ಮಾಡ್ತಾ ಮಾಡ್ತಾ ಹಾಡನ್ನು ಹಾಡುವಂತಹ ದೃಶ್ಯವನ್ನು ನಾನು ನೋಡಿದ್ದೇನೆ. ಆ್ಯಂಡ್ ಓವರ್ ದ ಸಿಕ್ಕಲ್ ಬೆಂಡಿಂಗ್, ಮತ್ತು ಅವಳು ಕೈಯಲ್ಲಿ ಕುಡುಗೋಲನ್ನು ಹಿಡಿದು, ಸಿಕ್ಕಲ್ ಅಂದರೆ ಕುಡುಗೋಲನ್ನು ಹಿಡ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಹಾಡನ್ನು ಹಾಡ್ತಾ ಇದ್ದಾಳೆ. ಐ ಲಿಸನ್ಡ್ ಮೋಷನ್ಲೆಸ್ ಆ್ಯಂಡ್ ಸ್ಟಿಲ್ ಅಂತ ಹೇಳ್ತಾನೆ. ಐ ಲಿಸನ್, ನಾನು ಕೇಳ್ತಾ ಇದ್ದೇನೆ, ನಾನು ಮೋಷನ್ಲೆಸ್ ಆಗಿದ್ದೇನೆ, ನಾನು ಒಂದು ಮೂಮೆಂಟ್ ಮಾಡ್ತಾ ಇಲ್ಲ, ನಾನು ಆ ಕಡೆ ಈ ಕಡೆ ಚಲಿಸ್ತಾ ಇಲ್ಲ, ಹಾಗೆ ಅವಳ ಹಾಡನ್ನು ಕೇಳ್ತಾ ಇದ್ದೇನೆ. ಆ್ಯಂಡ್ ಸ್ಟಿಲ್ ಆ್ಯಂಡ್ ಐ ಮೌಂಟೆಡ್ ಅಪ್ ದ ಹಿಲ್, ಸಹಜವಾಗಿ ನಾನು ಆ ಹಾಡನ್ನು ಕೇಳ್ತಾ ಏನು ಮಾಡಿದೆ, ಆ ಒಂದು ಹೈ ಲ್ಯಾಂಡ್ಸನ್ನು ಅಥವಾ ಎತ್ತರದ ಪರ್ವತಗಳನ್ನು, ಹಿಲ್ ಅಂತಂದರೆ ಬೆಟ್ಟಗಳನ್ನು ಹತ್ತಾ ಹೋಗ್ತಾ ಇದ್ದೇನೆ. ದ ಮ್ಯೂಸಿಕ್ ಇನ್ ಮೈ ಹಾರ್ಟ್ ಐ ಬೋರ್, ಅವಳು ಹಾಡಿರ್ತಕ್ಕಂಥ ಆ ಒಂದು ಸಂಗೀತವನ್ನು ನಾನು ನನ್ನ ಹೃದಯದಲ್ಲಿ ನೆಲೆಗೊಳಿಸ್ತಾ ಇದ್ದೇನೆ. ದ ಮ್ಯೂಸಿಕ್ ಇನ್ ಮೈ ಹಾರ್ಟ್ ಐ ಬೋರ್ ಲಾಂಗ್ ಆಫ್ಟರ್ ಇಟ್ ವಾಸ್ ಹರ್ಡ್ ನೋ ಮೋರ್, ಬಹಳಷ್ಟು ಸಮಯದ ನಂತರ ಆ ಹಾಡು ನನಗೆ ಕೇಳಿಸುವುದು ನಿಂತು ಹೋಯಿತು ಅಂತ ಕವಿ ವಿಲಿಯಂ ವರ್ಡ್ಸ್ವರ್ತ್, a romantic poet of the era of 18th century, he told this poem, very wonderful poem it is, and he explained in a well manner. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.